ನಮಸ್ಕಾರ ಎಲ್ಲ ರಾಯರಿದ್ದಾರೆ ಬಾಂಧವರಿಗೆ ಈ ನಿಮ್ಮ ರಾಘವೇಂದ್ರ ಕುಲಕರ್ಣಿ ಮಾಡುವ ನಮಸ್ಕಾರಗಳು. ಇಂದು ಶ್ರೀ ಟೀಕಾಕೃತ್ಪಾದರೆಂದೇ ಪ್ರಸಿದ್ಧರಾದ ಶ್ರೀ ಜಯತೀರ್ಥರ ಗುರುಸಾರ್ವಭೌಮರ ಮಧ್ಯಾರಾಧನೆ ಮಹೋತ್ಸವ ಆಗಸ್ಟ್ 3, 2026 ಇಂದು ಸೋಮವಾರ ಆಷಾಢ ಬಹುಳ ಪಂಚಮಿ ಅವರ ಆರಾಧನೆ ಮಹೋತ್ಸವ. ಶ್ರೀ ಜಯತೀರ್ಥರು ನಮಗೆಲ್ಲರಿಗೂ ಒಂದು ದೊಡ್ಡ ಉಪಕಾರ ಮಾಡಿದ್ದಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಗ್ರಂಥಗಳಿಗೆ ಅಮೂಲ್ಯವಾದ ಟೀಕೆಗಳನ್ನು ರಚಿಸಿದ ಮಹಾನುಭಾವರು. ನಮಸ್ಕಾರ. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ನಾನು ಮೊದಲೇ ಹೇಳಿದ ಹಾಗೆ ಇಂದು ಶ್ರೀಮದ್ ಜಯತೀರ್ಥರು ಮತ್ತು ಟೀಕಾಕೃತ್ಪಾದರೆಂದೇ ಪ್ರಸಿದ್ಧರಾದ ಶ್ರೀ ಜಯತೀರ್ಥರ ಮಧ್ಯಾರಾಧನೆಯ ಪವಿತ್ರ ದಿನ. ದ್ವೈತ ಸಿದ್ಧಾಂತವನ್ನು ಜಗತ್ತಿನಾದ್ಯಂತ ಪ್ರಕಾಶಿಸಿದ ಮಹಾನುಭಾವರಲ್ಲಿ ಶ್ರೀಮದ್ ಜಯತೀರ್ಥರ ಸ್ಥಾನ ಅತ್ಯುನ್ನತ. ಅವರಂಥ ಮಹಾನುಭಾವರನ್ನು ಪಡೆದು ನಾವೇ ತುಂಬ ಧನ್ಯರು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಗ್ರಂಥಗಳಿಗೆ ಅಮೂಲ್ಯವಾದ ಟೀಕೆಗಳನ್ನು ರಚಿಸಿದ ಕಾರಣದಿಂದಲೇ ಅವರನ್ನು ಟೀಕಾಕೃತ್ಪಾದರೆಂದು ಭಕ್ತರು ಭಕ್ತಿಯಿಂದ ಕರೆಯುತ್ತಾರೆ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಅವರ ಮೂಲ ವೃಂದಾವನವು ಈಗಿನ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಮಳಖೇಡದಲ್ಲಿದ್ದು, ಇಂದು ಮಧ್ಯಾರಾಧನೆಗೋಸ್ಕರ ಅಲ್ಲಿ ಸಾವಿರಾರು ಭಕ್ತರು ಮಧ್ಯಾರಾಧನೆ ಮಹೋತ್ಸವದಲ್ಲಿ ಭಾಗವಹಿಸಿ ಗುರುಗಳ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ನನಗೂ ಮಳಖೇಡಕ್ಕೆ ತೆರಳಿ ದರ್ಶನ ಪಡೆಯುವ ಭಾಗ್ಯ ಈ ಬಾರಿ ಸಿಗಲಿಲ್ಲ. ಆದರೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನಮ್ಮ ಉತ್ತರಾದಿ ಮಠದಲ್ಲಿ ಶ್ರೀ ಜಯತೀರ್ಥರ ದಿವ್ಯ ಸನ್ನಿಧಿಯ ದರ್ಶನ ಮಾಡುವ ಅವಕಾಶ ದೊರೆತಿದ್ದು ಅದೇ ಗುರು ಕೃಪೆ ಎಂದು ಭಾವಿಸುತ್ತೇನೆ. ಜಯತೀರ್ಥರ ಮೂಲ ಬೃಂದಾವನ ಮಳಖೇಡದಲ್ಲಿದ್ದು, ಅಲ್ಲಿ ನಮ್ಮ ಗುರುಗಳಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಿನ್ನೆ ದಿನ ಯರಗೋಳದ ಜಯತೀರ್ಥರ ಗುಹೆಯಲ್ಲಿ ಕೂತು ಏನು ಗ್ರಂಥ ರಚಿಸಿದ್ರು ಅಲ್ಲಿ ಪೂರ್ವಾರಾಧನೆಯನ್ನು ಮಾಡಿದರು. ಇಂದು ಮತ್ತು ನಾಳೆ ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆಯನ್ನು ಮಳಖೇಡದ ಜಯತೀರ್ಥರ ಮೂಲ ಬೃಂದಾವನ ಸ್ಥಳದಲ್ಲೇ ಮಾಡಲಿದ್ದಾರೆ. ಗುರುಗಳ ದರ್ಶನವೆಂದರೆ ಕೇವಲ ಕಣ್ಣುಗಳಿಂದ ನೋಡುವುದಲ್ಲ, ಅವರ ಜೀವನ, ಅವರ ತತ್ವ, ಅವರ ಉಪದೇಶಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸುವುದೇ ನಿಜವಾದ ದರ್ಶನ. ಈ ಪವಿತ್ರ ಮಧ್ಯಾರಾಧನೆ ಸಂದರ್ಭದಲ್ಲಿ ಟೀಕಾಕೃತ್ಪಾದರ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ. ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತು ಸದಾಚಾರವನ್ನು ನಮ್ಮ ಜೀವನದಲ್ಲಿ ಬೆಳಗಿಸಲಿ. ಜಯತೀರ್ಥರ ಆರಾಧನೆ ನಿಮಿತ್ತ ಎಲ್ಲರಿಗೂ ಒಳ್ಳೆಯದಾಗಲಿ. ಜಯತೀರ್ಥ ಗುರುಭ್ಯೋ ನಮಃ. ಶ್ರೀಮದ್ ಟೀಕಾಕೃತ್ಪಾದರ ತಿರುವಡಿಗಳಿಗೆ ಅನಂತ ಸಲ್ಲುತ್ತೇನೆ. ಹೀಗೆ ಅವರ ಒಂದು ಹಾಡನ್ನು ನೋಡಿ